ಹಲೋ ಫ್ರೆಂಡ್ಸ್, ಇವತ್ತು ಫ್ಲಾಟ್ ಓಪನ್ ಸಿನಾರಿಯೋ 100% ವರ್ಕ್ ಆಗಿದೆ. ಅದನ್ನು ಹೇಳೋಣ ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದು. ರಿಸಲ್ಟ್ ನಿಮ್ಮ ಎದುರುಗಡೆನೇ ಇದೆ. ಫ್ಲಾಟ್ ಓಪನ್ ಸಿನಾರಿಯೋ 2ನಲ್ಲಿ ಪ್ರೈಸ್ ಫ್ಲಾಟ್ ಓಪನ್ ಆದರೆ ಪ್ರೈಸ್ ಎಲ್ಲಿ ಸಪೋರ್ಟ್ ತಗೊಳುತ್ತೆ, ಎಲ್ಲಿ ರೆಸಿಸ್ಟೆನ್ಸ್ ತಗೊಳುತ್ತೆ ಅಂತೇಳಿ ಇವತ್ತಿನ ನಿಫ್ಟಿ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಸ್ಟ್ರಕ್ಚರ್ ಹೇಗೆ ತೋರಿಸಿದ್ದೀನಿ ಅದೇ ಥರ ವರ್ಕ್ ಆಗಿದೆಯೋ ಇಲ್ಲೋ ರಿಸಲ್ಟ್ ಇಲ್ಲೇ ನಿಮ್ಮ ಎದುರುಗಡೆನೇ ಇದೆ. ಫಸ್ಟ್ ಮಾರ್ಕೆಟು ಫ್ಲಾಟಲ್ಲಿ ಓಪನ್ ಆಯಿತು. ಪ್ರೈಸ್ ಇಲ್ಲಿ ಫ್ಲಾಟ್ ಓಪನ್ ಆಗಿ 25,500 ಹತ್ರ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ವಾಪಸ್ ಮತ್ತೆ ಸಪೋರ್ಟ್, ಇದೇ ಸಪೋರ್ಟ್ ಹತ್ರ ಬಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಮಾಡೋ ಸ್ಟಾರ್ಟ್ ಮಾಡ್ತು. 1 ನಿಮಿಷದ ಕ್ಯಾಂಡಲ್ ಕೂಡ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ಗಳನ್ನೇ ಮಾಡೋ ಸ್ಟಾರ್ಟ್ ಮಾಡ್ತು. ನೋಡಿ ಇಲ್ಲಿ 1 ನಿಮಿಷದ ಚಾರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಪ್ರೈಸ್ ಫ್ಲಾಟ್ ಓಪನ್ ಆಯಿತು, ರೆಸಿಸ್ಟೆನ್ಸ್ ಹತ್ರ ಹೋಗಿ ಕೆಳಗಡೆ ಸಪೋರ್ಟ್ ತಗೊಳ್ತು. ಸಪೋರ್ಟ್ ಹತ್ರ ಕನ್ಫರ್ಮೇಷನ್ ಇಲ್ದೇ ಟ್ರೇಡ್ ಮಾಡಿಬಿಡಿ ಅಂತ ನಾನು ಹೇಳಿದ್ನಲ್ಲ. ನೋಡಿ ಕನ್ಫರ್ಮೇಷನ್ ಯಾವ ಥರ ಸಿಗುತ್ತೆ ಅಂತೇಳಿ. ಏನಾಯಿತು, ಇಮಿಡಿಯೇಟಾಗಿ ಮೊದಲಿನ ಸಪೋರ್ಟ್ನ ಬ್ರೇಕ್ ಮಾಡ್ತಾ ಇಲ್ಲ. ಇಲ್ಲೇನಾಯಿತು, ಬುಲ್ಲಿಶ್ ಇನ್ಗಲ್ಫಿಂಗ್ ಮಾರಾಬೂಸು ಕ್ಯಾಂಡಲ್ ಓಪನ್ ಆಯ್ತು. ಇಲ್ಲಿ ಮೇಲ್ಗಡೆನೂ ವಿಕ್ಕಿಲ್ಲ, ಕೆಳಗಡೆನೂ ವಿಕ್ಕಿಲ್ಲ. ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಆಯಿತು, ಮತ್ತೆ ಮೂರನೇ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಯ್ತದು. ಇದಕ್ಕಿಂತ ಕನ್ಫರ್ಮೇಷನ್ ನಮಗೇನು ಬೇಕಾಗಿಲ್ಲ. ಇದ್ರ ಕೆಳಗಡೆನೆ ನಾವು ಸ್ಟಾಪ್ ಲಾಸ್ ಹಾಕಿ ನಾವು ಸಿಇ ಬೈ ಮಾಡಿದ್ರೆ ಎಷ್ಟು ಬೆನಿಫಿಟ್ ಆಗ್ತಾ ಇತ್ತು ನೋಡೋಣ. ಆಪ್ಷನ್ ಚಾರ್ಟ್ನ ನೋಡೋಣ. ಅದು ಕೂಡ 1 ನಿಮಿಷದ ಕ್ಯಾಂಡಲ್ನೇ ನೋಡೋಣ, 1 ನಿಮಿಷದ ಚಾರ್ಟನ್ನೇ ನೋಡೋಣ. ಕರೆಕ್ಟಾಗಿ 9:30 ಇಲ್ಲಿ ನಮಗೆ ಸ್ಪಾಟ್ ಚಾರ್ಟಲ್ಲಿ ಎಕ್ದಮ್ ಬುಲಿಶ್ ಕ್ಯಾಂಡಲ್ ಒಂದು ಫಾರ್ಮ್ ಆಯಿತು. ಅದೇ ಥರ ಆಪ್ಷನ್ ಚಾರ್ಟಲ್ಲೂ ಕೂಡ ನಾನು ಹೇಳಿದ ಪ್ರಕಾರ ಈ ಕ್ಯಾಂಡಲಲ್ಲಿ ನಾವು ಎಂಟ್ರಿ ಆಗಿದ್ರೆ, ಇದೇ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದ್ರೆ ಒಂದು 10-15 ಪಾಯಿಂಟ್ ನಮಗೆ ಸ್ಟಾಪ್ ಲಾಸ್ ಇರೋದು, 17 ಪಾಯಿಂಟ್ ಸ್ಟಾಪ್ ಲಾಸ್ ಇರೋದು. ನಮಗೆ ಎಷ್ಟು ಬೆನಿಫಿಟ್ ಸಿಗ್ತಾ ಇತ್ತು ಅಂದರೆ, ಈ ರಿಜೆಕ್ಷನಲ್ಲಿ ನಾವು ಎಕ್ಸಿಟ್ ಆದರೂ ಕೂಡ ಮಿನಿಮಮ್ 50ರಿಂದ 60 ಪಾಯಿಂಟ್ ಸಿಗ್ತಾ ಇತ್ತು. ಹಾಗೆ ಹೋಲ್ಡ್ ಮಾಡಿದರೆ 170 ಪಾಯಿಂಟ್ವರೆಗೂ ಸಿಗ್ತಾ ಇತ್ತು. 170 ಪಾಯಿಂಟ್ವರೆಗೂ. ಅಷ್ಟು ಬೇಡ ಅಂತಂದ್ರೂ ನಾವು ಇಲ್ಲೇ ಎಕ್ಸಿಟ್ ಆದರೂ ಕೂಡ 140ರಿಂದ 150 ಪಾಯಿಂಟ್ ಆರಾಮಾಗಿ ತಗೊಳ್ತಾ ಇದ್ವಿ. ಇದು ಒಂದು ಮೂವ್ನಲ್ಲಿ. ಆಮೇಲೆ ಇಲ್ಲಿ ಮೇಲ್ಗಡೆ ಹೋದ್ಮೇಲೆ, ನಮ್ಮ ರೆಸಿಸ್ಟೆನ್ಸ್ ಝೋನಲ್ಲಿ ಹೋದ್ಮೇಲೆ ಇಲ್ಲಿ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದೆ. ಅದೇ ಥರ ಇಲ್ಲಿ ನೀವೇನಾದರೂ ಪಿ ಬೈ ಮಾಡಿದರೆ ನೋಡಿ, 25,700 ಪಿ ಇದು. ಈ ಪಿ ಬೈ ಮಾಡಿದರೆ ಕೇವಲ ನಿಮ್ಗೆ 10 ಪಾಯಿಂಟ್ ಮಾತ್ರ ನಿಮಗೆ ಸ್ಟಾಪ್ ಲಾಸ್ ಇರೋದು, ಬರೀ 10 ಪಾಯಿಂಟ್ ನೋಡಿರಿ. 9ರಿಂದ 10 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕಿದರೆ ಎಷ್ಟು ಬೆನಿಫಿಟ್ ಸಿಕ್ಕಿರೋದು ನಿಮಗೆ? 80 ಪಾಯಿಂಟ್. 10 ಪಾಯಿಂಟ್ ಕಡಿಮೆ ತೊಗೊಳ್ತೀವಿ ಅಂದ್ರೆ ನಾವು ಆರಾಮಾಗಿ 70 ಪಾಯಿಂಟ್ ನಾವು ತೊಗೋಬೋದಾಗಿತ್ತು ಇಲ್ಲಿ. ಇದು ಒಂದು ಹತ್ರ. ಸೆಕೆಂಡ್ ಟೈಮ್ ಬಂದಾಗ ಕೂಡ ಒಳ್ಳೆ ರಿಜೆಕ್ಷನ್ನೇ ಕೊಟ್ಟಿದೆ ಇಲ್ಲಿ. ಇಲ್ಲಿ ಸೆಕೆಂಡ್ ಟೈಮ್ ಬೈ ಮಾಡಿದರೂ ಕೂಡ ನಮಗಿಲ್ಲಿ 40ರಿಂದ 50 ಪಾಯಿಂಟ್ ಸಿಕ್ಕಿರೋದು. 3:15 ಕ್ಲೋಸ್ ಆಗುತ್ತೆ, 40 ಪಾಯಿಂಟ್ ಅಂತರೂ ಆರಾಮಾಗಿ ಸಿಕ್ಕಿರೋದು. ಇಷ್ಟು ಒಳ್ಳೆ ಸ್ಟ್ರಕ್ಚರ್ ಮತ್ತು ಇಷ್ಟು ಒಳ್ಳೆ ಲೆವೆಲ್ಸ್ನ ನಿಮ್ಗೆ ಬೇರೆ ಯಾವ ಚಾನಲಲ್ಲಿ ಸಿಗುತ್ತೆ ಹೇಳಿ? ಇವತ್ತಿನ ನಮ್ಮ ನಿಫ್ಟಿ ಅನಾಲಿಸಿಸ್ ನೋಡಿ ಟ್ರೇಡ್ ಮಾಡಿರೋರು, ಪ್ರಾಫಿಟ್ ಮಾಡ್ಕೊಂಡಿರೋರು ದಯವಿಟ್ಟು ಫಟಾಫಟ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸಕ್ಸಸ್ ಗಾಡಿ ನಿಲ್ಲೋದಲ್ಲ, ಕಂಟಿನ್ಯೂ ಓಡ್ತಾನೆ ಇರುತ್ತೆ. ಇದ್ರ ಜೊತೆ ಜಾಯ್ನ್ ಆದರೆ ನಿಮಗೂ ಸಕ್ಸಸ್ ಸಿಗೋದು, ಬೇರೆ ಏನೂ ಸಿಗೋದಿಲ್ಲ. ಸೀರಿಯಸ್ ಆಗಿ ನೀವು ಒಬ್ಬ ಒಳ್ಳೆ ಟ್ರೇಡರ್ ಆಗಬೇಕು ಅಂತಂದರೆ, ಒಳ್ಳೆ ಬೆನಿಫಿಟ್ ಟ್ರೇಡರ್ ಆಗಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಮಾಹಿತಿಗಳು ಖಂಡಿತ ನಿಮ್ಗೆ ಸಿಗುತ್ತೆ. ನಮ್ಮ ಚಾನಲ್ಲು 50 ಸಬ್ಸ್ಕ್ರೈಬರ್ ಇರುವಂಥ ಚಿಕ್ಕ ಚಾನಲ್ಲೇ ಇರ್ಬೋದು, ಆದರೆ ಅದರ ಕಂಟೆಂಟು 5 ಲಕ್ಷ ಸಬ್ಸ್ಕ್ರೈಬರ್ ಇರುವಂಥ ಚಾನಲ್ಗಿಂತನೂ ಒಳ್ಳೆ ವ್ಯಾಲ್ಯೂಯೇಬಲ್ ಕಂಟೆಂಟ್ ನಿಮಗೆ ಖಂಡಿತ ಸಿಗುತ್ತೆ. ನಮ್ಮ ಚಾನಲ್ ಚಿಕ್ಕದೆ, ಆದರೆ ಅನಾಲಿಸಿಸ್ ಪವರ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಬರೀ ವ್ಯೂಸ್ ಸಲುವಾಗಿ ವಿಡಿಯೋ ಮಾಡೋದಿಲ್ಲ, ರಿಯಲ್ ಮಾರ್ಕೆಟ್ನ ರಿಯಲ್ ಮೂವ್ಮೆಂಟ್ನ ತಿಳಿಸೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ರಿಸಲ್ಟ್ ನಿಮ್ಮ ಎದುರುಗಡೆನೇ ಇದೆ. ನನ್ನ ಎಲ್ಲ ಹಳೆಯ ವಿಡಿಯೋಗಳು ನೋಡಿದರೆ ಇನ್ನೂ ತುಂಬ ಕ್ಲಾರಿಫಿಕೇಶನ್ ನಿಮಗೆ ಸಿಗುತ್ತೆ. ನಾನು ನಿನ್ನೆ ಹೇಗೆ ಹೇಳಿದ್ದೆ ಅದೇ ಥರ ಮಾರ್ಕೆಟ್ ವರ್ಕ್ ಆಗಿದೆ ಅಂತಂದರೆ, ಇದು ನನ್ನ ದೊಡ್ಡಸ್ತಿಕೆ ಅಲ್ಲ. ಮಾರ್ಕೆಟ್ ಇದೇ ಥರನೇ ಮೂವ್ ಆಗೋದು, ಅದು ಮಾರ್ಕೆಟಿನ ಗುಣ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾವೇನಾದರೂ ಪೇಷನ್ಸಿಂದ ಪ್ರೈಸ್ ಆ್ಯಕ್ಷನ್ ಫಾಲೋ ಮಾಡಿದರೆ ಮಾರ್ಕೆಟ್ ನಮಗೆ ಅದರ ಮೂವ್ಮೆಂಟ್ನ ತಿಳಿಸುತ್ತೆ, ನಾನು ಯಾವ ಕಡೆ ಹೋಗ್ತೀನಿ, ಹೇಗೆ ಹೋಗ್ತೀನಿ ಅಂತೇಳಿ. ಟ್ರೇಡಿಂಗಲ್ಲಿ ಪ್ರೆಡಿಕ್ಷನ್ ಇಂಪಾರ್ಟೆಂಟ್ ಅಲ್ಲ, ಯಾರಾದರೂ ಪ್ರೆಡಿಕ್ಷನ್ ಮಾಡ್ತಾರೆ, ಆದರೆ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಆಗುತ್ತೆ.
ಇವತ್ತಿನ ಮಾರ್ಕೆಟಿನ ಮೂವ್ ನಮಗೆ ಮತ್ತೆ ನಮ್ಮ ಸ್ಟ್ರಕ್ಚರ್ ಮತ್ತು ಲೆವೆಲ್ಗಳನ್ನ ಪ್ರೂವ್ ಮಾಡಿದೆ. ಇದೇ ಥರ ತುಂಬ ಒಳ್ಳೆಯ ಲೆವೆಲ್ಸ್ಗಳು ಮತ್ತು ಒಳ್ಳೆಯ ಸ್ಟ್ರಕ್ಚರ್ಗಳು ನಿಮ್ಗೆ ಬೇಕಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನು ಆಗ್ತಾ ಇದೆ ಮಾರ್ಕೆಟಲ್ಲಿ, ನಮ್ಮ ಸ್ಟ್ರಕ್ಚರ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಅಲ್ವಾ, ನಿಮಗೆ ಪ್ರಾಫಿಟ್ ಆಗ್ತಾ ಇದೆಯೋ ಇಲ್ವೋ ಕರೆಕ್ಟಾಗಿ ಕಮೆಂಟ್ ಮಾಡಿ. ಮತ್ತೆ ನಾನು ಸೋಮವಾರದ ನಿಫ್ಟಿ ಅನಾಲಿಸಿಸ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಜೈ ಹಿಂದ್.